ನಮಸ್ತೆ ವೀಕ್ಷಕರೇ, ಭೀಷ್ಮ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಿಮಗಾಗಿ, ನಿಮಗೋಸ್ಕರ ಮೂಡಿ ಬರಲಿರುವ ಏಕೈಕ ಚಾನಲ್. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಭೀಷ್ಮ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ನಾವು ಹೇಳಲು ಹೊರಟಿರುವಂತದ್ದು ವಿದ್ಯಾರ್ಥಿಗಳ ಬಗ್ಗೆ. SSLC ಏನು ಸೆಕೆಂಡ್ ಇಯರ್ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಒಂದು ಹುದ್ದೆ, ಏನು ನಮ್ಮ ಒಂದು ವಿದ್ಯೆ ಏನಿದೆ, ಎಲ್ಲರಾಗಲ್ಲಿ SSLC ಅಂದ ತಕ್ಷಣ ಸಾಕಷ್ಟು ಜನಕ್ಕೆ ಭಯ. ಯಾಕಂತಂದ್ರೆ ನಮ್ಮ ಮುಂದೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು, ನಮ್ಮ ಹಿರಿಯ ವಿದ್ಯಾರ್ಥಿಗಳು SSLC ಅಂದ ತಕ್ಷಣ ಭಯ ಅನ್ನೋದನ್ನ ಹುಟ್ಟಿಸ್ಬಿಡ್ತಾರೆ. ಬಹಳ ಸ್ಟ್ರಿಕ್ಕು ಅಂತ ಕೆಲವ್ರು ಹೇಳಿರ್ತಾರೆ, ಇನ್ನು ಕೆಲವ್ರು ಹೇಳಿರ್ತಾರೆ ಕಾಪಿ ಹೊಡೆದು ಪಾಸ್ ಆಗ್ಬೋದು ಅಂತ ಹೇಳಿರ್ತಾರೆ, ಇನ್ನು ಕೆಲವ್ರು ಹೇಳಿರ್ತಾರೆ ಹೇಳ್ಕೊಟ್ಟಿರ್ತಾರೆ ಅಂತ. ಹಂಗಾಗಿ ಈಗಿನ ವಿದ್ಯಾರ್ಥಿಗಳಲ್ಲಿ ಗೊಂದಲ ಅನ್ನೋದು ಮನೆ ಮಾಡಿರುತ್ತೆ. ಯಾಕಂತಂದ್ರೆ ನಮ್ಮ ಮೈಂಡ್ ಅನ್ನ, ಅವ್ರು ಹೇಳಿದ್ದನ್ನ ನಮ್ಮ ಮೈಂಡ್ ಒಳಗೆ ಹಾಕೊಂಡಿರ್ತೀವಿ. ಅದು ಈಗ ತಾನೇ ಗೊತ್ತಾಗೋದಿಲ್ಲ ನಮಗೆ. ಆ ವಿಷಯವನ್ನ ಸ್ವಲ್ಪ ದಿನಗಳಲ್ಲಿ ನಮಗೆ ಕೇಳಿದ್ರೆ ಆ ಒಂದು ವಿಷಯದ ಬಗ್ಗೆ ಅಷ್ಟೊಂದು ಕ್ಲಿಯಾರಿಟಿ ಇರೋದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ನಾವು ಅದ್ರ ಬಗ್ಗೆ ಹೆಚ್ಚಿನ ಚಿಂತೆಯನ್ನ ಮಾಡೋದಿಲ್ಲ. ಎಕ್ಸಾಮ್ ಟೈಮಲ್ಲಿ ಕೂತಾಗ ಅವ್ರು ಹೇಳಿದಂತ ವಿಷಯ ನಮ್ಮ ಮನಸ್ಸಿಗೆ ಬರುತ್ತೆ. ಸಾಕಷ್ಟು ಜನ ನಮ್ಮ ವಿದ್ಯಾರ್ಥಿಗಳು ತಪ್ಪು ಮಾಡೋದು ಏನಪ್ಪಾ ಅಂತಂದ್ರೆ, ನಮಗೆ ಸ್ಟ್ರಿಕ್ಕು, ಅಯ್ಯೋ ಹಿಂಗ್ ತಿರ್ಗಂಗಿಲ್ಲಂತೆ, ಹಂಗ್ ತಿರ್ಗಂಗಿಲ್ಲಂತೆ, ಹಿಂಗೆ ಗಾಬರಿ. ಆ ಒಂದು ಗಾಬರಿಯಲ್ಲೇ ಸಮಯವನ್ನ ವ್ಯರ್ಥ ಮಾಡ್ತೀವಿ. ಇನ್ನೂ ಸ್ವಲ್ಪ ಮುಂದೆ ಬಂದಾಗ ಯಾರೋ ಕಾಪಿ ಚೀಟಿ ಕೊಡ್ತಾರಂತೆ ಅನ್ನೋದ್ರ ಮೇಲೆನೆ ನಾವು ಸಮಯವನ್ನ ಹಾಳು ಮಾಡ್ಕೊಂತೀವಿ. ಇನ್ನೊಬ್ರು ಒಂದ್ ಸ್ವಲ್ಪ ನಮ್ಗೆ ಹೇಳ್ಕೊಡ್ತಾರೆ ಅನ್ನೋದನ್ನ ಆಧಾರದ ಮೇಲೆ ನಾವು ಸಮಯವನ್ನ ಹಾಳು ಮಾಡ್ಕೊಂತೀವಿ. ಇದು ತಪ್ಪು. ಮೊದಲನೇದಾಗಿ ವಿದ್ಯಾರ್ಥಿಗಳಲ್ಲಿ ಗಮನಿಸಬೇಕು, ಯಾವುದೇ ಒಬ್ಬ ವಿದ್ಯಾರ್ಥಿ SSLC ಎಕ್ಸಾಮ್ ಬರ್ತಕ್ಕಂಥ ವಿದ್ಯಾರ್ಥಿಗಳು ದಯವಿಟ್ಟು ಗಾಬರಿ ಆಗ್ಬೇಡಿ. ಪ್ರಥಮವಾಗಿ ಯಾರ ಮಾತನ್ನು ಕೇಳಬೇಡಿ. ನೀವು ಮೊದಲನೇದಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆ ಬಂದಾಗ ಆ ಪ್ರಶ್ನೆ ಪತ್ರಿಕೆಯನ್ನ ಸಹಜವಾಗಿ ಓದಿ. ಆ ಪ್ರಶ್ನೆ ಪತ್ರಿಕೆಗಳು ಆಗ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳಿಗೆ ಆಲ್ರೆಡಿ ನಿಮಗೆ ಉತ್ತರ ಗೊತ್ತಿರುತ್ತೆ. ಆ ಗೊತ್ತಿರ್ತಕ್ಕಂಥ ಪ್ರಶ್ನೆಗಳನ್ನ, ಉತ್ತರವನ್ನ ಪ್ರಥಮವಾಗಿ ಬರ್ಕಂತ ಬನ್ನಿ. ಟಿಕ್ ಮಾಡಿ ಆ ಒಂದು ಗುರುತನ್ನ ಹಾಕಿ ಅಕ್ಷರಗಳನ್ನ ಆ ಒಂದು ಬರವಣಿಗೆಯಲ್ಲಿ ಬರೆಸಿ. ಆಗ ನಿಮಗೆ ಬಂದಂತ ಜ್ಞಾಪಕದಲ್ಲಿ ಬಂದಂತ ಎಲ್ಲ ವಿಷಯವನ್ನ ಆಲ್ಮೋಸ್ಟ್ ನೀವು ಬರಿತಾ ಬನ್ನಿ. ಯಾರೋ ಬರ್ತಾರೆ ಅಥವಾ ಯಾರೋ ಏನೋ ಕೊಡ್ತಾರೆ ಅಥವಾ ನಮ್ಗೆ ಯಾರೋ ಹೇಳ್ಕೊಡ್ತಾರೆ ಅಂದ್ರೆ ನೀವು ಮೊದಲು ಗೊಂದಲದಲ್ಲಿ ಇದ್ದಾಗ ನಿಮ್ಮ ಮೈಂಡು ಟ್ರಸ್ಟ್ ಆಗುತ್ತೆ, ಅಂದ್ರೆ ನಿಮ್ಮ ಮೈಂಡು ಒತ್ತಡಕ್ಕೆ ಒಳಗಾಗುತ್ತೆ. ಆಗ ಏನ್ ಮಾಡ್ತೀರಿ ನೀವು? ಸಹಜವಾಗಿ ಒತ್ತಡ ಬಿದ್ದಾಗ ನಮ್ಮ ಮೈಂಡು ಏಕಾಗ್ರತೆಯನ್ನ ಕಳ್ಕಾನುತ್ತೆ, ನಮ್ಮ ಬರವಣಿಗೆಯಲ್ಲಿ ಭಯ ಸ್ಟಾರ್ಟ್ ಆಗುತ್ತೆ, ಸಮಯ ಓಡ್ತಾ ಇರುತ್ತೆ. ನಮ್ಗೆ ಎಲ್ಲಿ ಎಕ್ಸಾಮ್ ಯಾರು ಹೇಳ್ಕೊಡ್ಲಿಲ್ಲ ಅಥವಾ ಯಾರು ಕಾಪಿ ಚೀಟಿ ಕೊಡ್ಲಿಲ್ಲ ಅಥವಾ ನಮ್ಗೇನು ಇನ್ನು ಯಾವುದೇ ತರ ಬರೆಯೋದಿಲ್ಲ ಅನ್ನೋ ಒಂದು ಮೈಂಡ್ ಅಲ್ಲಿ ನಮ್ಮ ಮೈಂಡ್ ಅನ್ನ ನಾವು ಒತ್ತಡಕ್ಕೆ ಒಳಗಾಗೋ ರೀತಿಯಲ್ಲಿ ನಾವು ಮಾಡ್ಕೊಂತೀವಿ. ಅದು ನಮ್ಮ ಮೊದಲನೇದೇ ತಪ್ಪು. ನಾವು ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇದು ಒಂದು ಸಣ್ಣ ಎಕ್ಸಾಮ್ ಅಷ್ಟೇನೆ. SSLC ಅಂದ ತಕ್ಷಣ ಎಲ್ಲರೂ ಗಾಬರಿ ಹೇಳ್ಬಿಡ್ತಾರೆ. ಸೊ ತಪ್ಪು. ಯಾಕಂದ್ರೆ ನಾವೆಲ್ಲರೂ ಓದ್ಕೊಂಡಿರ್ತೇವೆ, ನಮ್ಗೆಲ್ಲರಿಗೂ ಆನ್ಸರ್ ಗೊತ್ತಿರುತ್ತೆ. ನಮಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅದ್ರ ಬಗ್ಗೆ ಆ ಅಕ್ಷರಗಳನ್ನ ನೋಡಿದಾಗ ಆಲ್ಮೋಸ್ಟ್ ಎಲ್ಲರಿಗೂ ವಿದ್ಯೆ, ನಾವು ಕಲಿತಂತ ವಿದ್ಯೆ ನಮ್ಮ ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ. ನಾವು ಅದನ್ನ ಒತ್ತಡಕ್ಕೆ ಒಳಗಾಗುವಂತೆ ಮಾಡ್ಕೊಂಡಿರ್ತೀವಿ. ಯಾಕಪ್ಪ ಅಂತಂದ್ರೆ ನಮಗೆ ಹಿಂದೆ ಹೇಳಿರ್ತಕ್ಕಂಥವರ ಬಗ್ಗೆ ನಮಗೆ ಮೈಂಡ್ ಅಲ್ಲಿ ಒಂಥರ ಒತ್ತಡಕ್ಕೆ ಒಳಗಾಗಿರ್ತೇವೆ, ಟೆನ್ಷನ್ ಆಗಿಬಿಡ್ತೀವಿ. ಅವ್ರು ಹೇಳಿದ್ರು ಬಹಳ ಸ್ಟ್ರಿಕ್ ಅಂತೆ. ಸೊ ಅದನ್ನ ನಾವು ದೂರ ಇಡಬೇಕು. ಹಾಗೆ ಯಾರು ಏನೋ ಕಾಪಿ ಚೀಟಿ ಕಳಿಸ್ತಾರಂತೆ, ಅದನ್ನ ನೋಡ್ಕೊಂಡ್ ಬರಿಬೇಕಂತೆ. ಸೊ ಅದನ್ನು ದೂರ ಇಡಿ. ಆಮೇಲೆ ಯಾರೋ ಶಿಕ್ಷಕ ಬಂದೆ ಅಥವಾ ಯಾರೋ ಒಬ್ರು ಬಂದು ನಮ್ಗೆ ಹೇಳ್ಕೊಡ್ತಾರೆ ಅನ್ನೋದನ್ನ ಮೊದಲು ದೂರ ಇಡಿ. ಅದನ್ನು ಬಿಟ್ಟು ಫಸ್ಟ್ ನಿಮ್ಮ ಪ್ರಶ್ನೆ ಪತ್ರಿಕೆ ಬಂದಾಗ ಸಹಜವಾಗಿ ಆ ಒಂದು ಮ್ಯಾಟರ್ ಅನ್ನ ಓದ್ಕೊಂತ ಬನ್ನಿ, ಪ್ರಶ್ನೆಗಳನ್ನ ಓದ್ಕೊಂತ ಬನ್ನಿ, ಸಂಪೂರ್ಣವಾಗಿ ಓದಿ. ಆಗ ನಿಮಗೆ ಅದರಲ್ಲಿರ್ತಕ್ಕಂಥ ಯಾವ ಪ್ರಥಮವಾಗಿ ನಿಮ್ಮ ಮೈಂಡಿಗೆ ಬರುತ್ತೆ ಆ ಅಕ್ಷರಗಳನ್ನ, ಆ ಪದಗಳನ್ನ, ಆ ಪ್ರಶ್ನೆ ಉತ್ತರಗಳನ್ನ ಬರ್ಕೋಂತ ಬನ್ನಿ. ಆಗ ನಿಮಗೆ ಟೆನ್ಷನ್ ರಿಲೀಫ್ ಆಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ. ಆಗ
ಸೆಕೆಂಡ್ ಅಲ್ಪ ಸ್ವಲ್ಪ ಜ್ಞಾಪಕ ಆಗ್ತಾ ಇರ್ತಾವೆ. ಕೆಲವೊಂದು ಪದಗಳು ಏರುಪೇರಾಗಿರ್ತಾವ. ಅದನ್ನ ಸ್ವಲ್ಪ ಯೋಚಿಸಿ ನೋಡಿ. ಆಗ ಅವು ಕೂಡ ನಿಮಗೆ ರಿಕವರ್ ಆಗಿ ಬರ್ತವೆ. ಟೆನ್ಷನ್ ಇಲ್ಲದೆ ನಗ್ತಾ ಬರೀರಿ. ಆಗ ನೀವೇ ಎಲ್ಲರಿಗಿಂತ ಚೆನ್ನಾಗಿ ಬರಿತೀರಿ. ಆದ್ರೆ ಯಾರು ಏನೋ ಕೊಡ್ತಾರೆ, ಯಾರು ಏನೋ ಹೇಳ್ತಾರೆ ಅಂತೇಳಿ ನೀವು ಟೆನ್ಷನ್ ಅಲ್ಲಿ ಹೋದ್ರೆ ಯಾವುದೇ ಕಾರಣಕ್ಕೂ ನೀವು ಪರೀಕ್ಷೆಯನ್ನ ಹಾಜರಿ ಮಾಡಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ನೀವು ಪರೀಕ್ಷೆಯನ್ನ ಬರೆಯೋಕ್ಕಾಗಲ್ಲ. ನೀ ಧೈರ್ಯವಾಗಿ ನೀವು ಓದಿದ್ದನ್ನ, ನಿಮ್ಮ ಮನದಾಳದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ನಿಮ್ಮ ಮೈಂಡೇ ಕೊಡುತ್ತೆ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ನಿಮಗೆ ಸಹಜವಾಗಿ ಬರಹ ರೂಪದಲ್ಲಿ ಬರ್ತವೆ. ಆದ್ರೆ ದಯವಿಟ್ಟು ಹೇಳ್ತಾ ಇದೀನಿ, ಮತ್ತೊಮ್ಮೆ ಹೇಳ್ತಾ ಇದೀನಿ, ಯಾವುದೇ ಕಾರಣಕ್ಕೂ ಮೈಂಡ್ ಅನ್ನ ಟ್ರಸ್ಟ್ ಮಾಡ್ಕೋಬೇಡಿ. ಮೈಂಡ್ ಅನ್ನ ಒತ್ತಡಕ್ಕೆ ಒಳಗಾಗುವಂತೆ ಮಾಡ್ಕೋಬೇಡಿ. ಯಾಕಂತಂದ್ರೆ ಒತ್ತಡಕ್ಕೆ ಒಳಗಾದ್ವಿ ಅಂದ್ರೆ ನಾವು ಎಕ್ಸಾಮ್ ಅನ್ನ ಬರೆಯೋಕ್ಕಾಗಲ್ಲ. ಕಾರಣ ಏನಪ್ಪಾ ಅಂದ್ರೆ ಒತ್ತಡ ಜಾಸ್ತಿ ಆದಂಗಲ್ಲ ನಮ್ಮ ಮೈಂಡ್ ಒತ್ತಡಕ್ಕೆ ಕೊಟ್ಟಾಗ ಬರ್ತಕ್ಕಂಥ ಎಲ್ಲ ಉತ್ತರಗಳು ಅಲ್ಲಿಗೆ ರದ್ದಾಗ್ತವೆ. ನಮಗೆ ಬರೆಯಕ್ ಗೊತ್ತಿರುತ್ತೆ, ಸೊ ಬರೀಲಿಲ್ಲ. ಯಾಕೆ ಅಂದ್ರೆ ಒತ್ತಡವನ್ನ ನಾವು ತಂದ್ಕೊಂಡಿರ್ತೀವಿ ನಮ್ಮ ಮೈಂಡಿಗೆ. ನಮ್ಮ ಮೈಂಡ್ ಅನ್ನ ಟ್ರಸ್ಟ್ ಮಾಡಿರ್ತೀವಿ, ಅಂದ್ರೆ ಈಜಿಗಿರ್ತೀವಿ. ಯಾವುದೇ ತರಹದ ರಿಲೀಫ್ ಅನ್ನ ನಾವು ಕೊಟ್ಟಿರಲ್ಲ. ಯಾರೋ ಕೊಡ್ತಾರೆ, ಯಾರೋ ಬರೀತಾರೆ, ಯಾರೋ ಹೇಳ್ತಾರೆ, ಸೊ ಟೈಮ್ ಆಗಿಬಿಡ್ತಲ್ಲ ಹೆಂಗೆ ಅನ್ನೋದನ್ನ ನಾವು ಅತಿ ಹೆಚ್ಚು ಗಾಬರಿಯಿಂದ ಇರ್ತೀವಿ. ಸೊ ಗಾಬರಿ ಪಡೋ ಅವಶ್ಯಕತೆನೇ ಇಲ್ಲ. ಹಳಾರವಾಗಿ ನಗ್ತಾ ಬರೀರಿ, ನೆಮ್ಮದಿಯಾಗಿ, ಯಾವುದೇ ಟ್ರಸ್ಟ್ ಇಲ್ದಂಗೆ ಪ್ರಥಮವಾಗಿ ಪ್ರಶ್ನೆ ಪತ್ರಿಕೆನ ನೀಟಾಗಿ ಓದ್ಕೊಳ್ಳಿ, ಅಕ್ಷರ ಬರೀರಿ. ಯಾರೂ ಕೂಡ ಫೇಲ್ ಅಕ್ಕಿವಿ ಅನ್ನೋ ಮನಸ್ಸೇ ಇರೋದಿಲ್ಲ ಅಂತ ಹೇಳ್ತಾ ನನ್ನ 4 ಮಾತನ್ನ ಮುಗಿಸ್ತಾ ಇದ್ದೀನಿ.